ಆನಂದೂರು ಸ್ವಾಮಿಗೌಡ ಅಂತ ನಾವು ಮತ್ತೆ ಘಾಟಿ ಮಾಡಿದ್ರು ಯಾರಿಗೆ ಟಿಪ್ಲರಿ ಬಂದಿತ್ತು ಜಸ್ಟ್ ಕಿತ್ತಾಗಿಕ್ಕೆ ಬಂದಾಗ ಘಾಟಿ ಮಾಡಿ ಅವ್ನಿಗೆಲ್ಲ ಏಟು ಹೊಡೆದು ಅಲ್ಲೇ ನಿಲ್ಲಿಸಿದ್ರು ಫೋನ್ ಹಾಕ್ತಾ ಹಿಂಗೆ ನನಗೆ ಬಂದು ಹೊಡಿತವ್ರೆ ಜಸ್ಟ್ ಕಿಸ್ ಆಗ್ತಾಯಿಲ್ಲ ಬನ್ನಿ ಅಂತ ನಾವು ಹೋದೋ ಆವಾಗ ಬಪ್ಪ ಲಾರಿ ಕಿತ್ತಾಕು ಇಲ್ಲಿ ಬಂದು ಅಂತ ಕರೆದೋ ಬಂದಾಟೆ ರಾಮೇಗೌಡ ಇಬ್ಬರು ಬಂದು ಡೆವರ್ಗೆ ಎಕ್ಕಮಕ್ಕ ಹೊಡೆದ್ರು ನಾವೊಂದು ಯಾಕಪ್ಪ ಜಗಳ ಮಾಡ್ತೀಯ ಈಡೇ ಮಾಡ್ಕೊಂಬರಿ ಇವೆಲ್ಲ ಘಾಟಿ ಯಾಕೆ ಊರೊಳಗೆ ಗ್ರಾಮಕ್ಕೆ ಮಾಡ್ತಾ ಇರೋದು ಸಾರ್ವಜನಿಕದು ಏನೋ ಅವ್ನ ಮನೆ ಹತ್ರ ಕಿತ್ತಾಕಿಲ್ಲ ಅಂತಕ್ಕೆ ಬಂದು ಮಹೇಶ ಫಸ್ಟು ನನಗೆ ಹೊಡೆದ ಮಹೇಶನೂ ಆಮೇಲೆ ರಾಮೇಗೌಡ ಮಗ ಇಬ್ಬರು ವೈರ್ಮಡೆಗೌಡನ ಹಿಡ್ದು ಆತ ಕೆಳಗೆ ಕೆಡಿಕಂದ್ರು ನಾವು ಯಾಕಪ್ಪ ಕೆಡಿಕತ್ತೀಯ ಏನು ಮಾಡಿದಾರೋ ಅಂತ ಅಂದು ವಯಸ್ಸಾಗಿರೋ ಆವಾಗ ರಾಜೇಶ ಮಹೇಶ ಇವನು ಮಂಜು ಇವ್ರು ಇಷ್ಟು ಜನ ಬಂದು ಕೆಡಿಕಂದು ಎಲ್ಲರಿಗೂ ದಾಳಿ ಮಾಡಿ ಹೊಡೆದು ಬಲಿತೇಟು ಅವನ ಉದ್ದೇಶ ಏನು ಅಂದರೆ ಯಾವ್ದ್ರಲ್ಲೂ ಗ್ರಾಮ ಪಂಚಾಯತಿಲಿ ಆಗಲಿ ಯಾವ್ದ್ರಲ್ಲೂ ಗೆಲ್ತಾ ಇಲ್ಲ ಅವನು ಹೊಟ್ಟೆ ಕಿಚ್ಚು ಇಡೀ ದೇವಸ್ಥಾನ ಬೀಗ ಹಾಕೋದು ಬರೀ ಅನನುಕೂಲನೇ ಒಬ್ಬ ಮರಿಗಳು ಮಂಜ ಅಂತ ಇದ್ದ ಅವನ ಕೊಲೆ ಮಾಡಿಸ್ಬಿಟ್ಟು ಪಾಪ ಇನ್ನೂ ಐಕ್ಳು ಜೈಲಿಲ್ಲ ಅವೆಲ್ಲ ಬರೀ ಅನನುಕೂಲನೇ ಒಂದು ಎಂಥನೂ ಕೊಲೆ ಮಾಡ್ತೀನಿ ಮಕ್ಕಳ ಬನ್ನಿ ಮಕ್ಕಳ ಇದೇ ಮಾತು ಇದೇ ಆಡೋ ಅವ್ನು ಬಾಯ್ಲೆ ಸಂಜೆ ಆಯಿತು ಕುಡಿಯೋದು ಬಡ್ಡಿರ ಬಸ್ ಹುಡಿಯೋರ ಬರೀ ಇದೇ ಹೊಲ್ಸ್ಮತ್ತೆ ಬೈಯೋದು ಅವ್ನು ಒಳ್ಳೆ ಮಾತು ಒಳ್ಳೆ ಮಾರ್ಗನೇ ಇಲ್ಲ ಅವನ ಹತ್ರ ಪೊಲೀಸರು ಏನು ಕೇಳ್ತಾರೆ ಅವ್ರು ಏನು ಕೇಳಲ್ಲ ಕೇಳಿದ್ರೆ ಇಷ್ಟು ಗಂಟೆ ಏನು ಇರ್ತೈತಿಲ್ಲ ಅವರು ಏನೋ ಬಲಿ 18 ಕೇಸ್ ಅವೆ ಇವತ್ತಿಗೂ 18 ಕೇಸ್ ಅವೆ ಏನೋ ಕೇಳಿದಾರೆ ಅವ್ರನ್ನ ಏನು ಕೇಳಿಕ್ಕಿಲ್ಲ ಸುಮ್ಕೆ ಅವ್ನು ಆಡ್ದೆ ಆಟ ಅವ್ನು ಆಡ್ದೆ ಅದು ಎಲ್ಲರೂ ಬೆದರಿಕೆ ಆಗ್ತಾರೆ ಕೊಲೆ ಮಾಡ್ತೀನಿ ಮಕ್ಕಳ ಯಾರು ಹೋಗಲ್ಲ ಎದ್ರಕಂದು ಅಯ್ಯೋ ಇವನ ಹತ್ರ ಯಾಕಪ್ಪ ಹೋಗ್ಬೇಕು ಅಂತಾರೆ ಬರೀ ಇದೇ ಕೇಸ್ ಒಂದು ಜೋಸ್ತ ಬೀಗ ಹಾಕವನೆ ಹೋಗಿ ಘಾಟಿ ಮಾಡಿ ಕೀ ಕೊಂಡೆ ದೇವ್ರ ಪೂಜೆ ಮಾಡೋರ್ಗೆ ಜನಗಳಿಗೆ ಗ್ರಾಮತಿ ಹಬ್ಬ ನಾವು ದೇವ್ರ ಹಾಕ್ಲಾರೆ ಕೊಡ್ನಿಲ್ಲ ಕೀನ ಎಲ್ಲ 100 ಕಿಲೋಮೀಟ್ರ್ ದೂರದಿಲ್ಲವೇ 100 ಕಿಲೋಮೀಟ್ರ್ ದೂರದಿಲ್ಲ ಅನ್ನಂದ್ಬಿಟ್ಟು ಪೊಲೀಸರು ಎಳ್ಕೊಬಂದ್ರು ಅವಾಗ ಏನು ಇವಾಗ ಬಂದು 12 ಗಂಟೆಲ್ಲೇ ಪೂಜೆ ಮಾಡಿಕಂತ ಅಂದು ಆವಾಗ ಬೀಗ ಹಾಕೋದು ಎಲ್ಲ ಹೋದ ಈಗ ಬೀಗ ತಯಿಸ್ತಾಯಿಲ್ಲ ಪಿಂಚಿನ ಆಗ್ತಾಯಿದೆ ಅಂತ ಇವಾಗ ಎಲ್ಲ ಯಾವ ದೇವಸ್ಥಾನಕ್ಕೂ ನಂದೇ ಪೂಜೆ ನಂದೇ ದೇವಸ್ಥಾನ ನಾವು ಒಪ್ಪಂದೆ ಇದೊಂದು ಮಾತು ಮಾತ್ರ ಬಿಡಿಕಿಲ್ಲ ಊರೊಳಗೆ ಆನಂದೂರಲ್ಲಿ ಯಾರು ಕೇಳಲ್ಲ ಅವನ್ನ ಯಾರು ಕೇಳಲ್ಲ ಅಂದರೆ ಅದೇ ಬರೀ ಕೇಸ್ ವಗಾರಿ ಮಾಡಿಸ್ತಾನೆ ಎಲ್ಲರ ಮೇಲೂ ಅವನು 18 ಕೇಸ್ ಅವೆಲ್ಲ ಎಲ್ಲರ ಮೇಲೆ ಕೇಸು ಬುಕ್ ಮಾಡಿ ಎದುರ್ಕತ್ತಾರೆ ಅಯ್ಯೋ ನಮ್ಮ ಮನೆ ಊಟ ನಮ್ಮ ಇದು ಈ ಮಗನ ಜೊತೆ ಯಾಕೆ ಹೋಗ್ಬೇಕು ಅಂತ ಹೋಗಲ್ರಿ ಯಾರು ಇವತ್ತು ನಮಗೆಲ್ಲ ಇಷ್ಟೆಲ್ಲ ಹೊಡಿತ ದಾಳಿ ಮಾಡಿ ಹೊಡೆದ್ರಲ್ಲ ಬಂದರೆ ಯಾರು ಬರೋಲ್ಲ ಎದುರ್ಕಂದು ನಾವು ಬರೀ ಇದು ಆ ಲಾರಿಯನ್ಗೆ ಹೊಡಿತಾ ಇರೋದಕ್ಕೆ ಹೋಗಿ ಕೇಳೋದಕ್ಕೆ ಬಂದು ನಮ್ಮ ಹತ್ರ ಅಲ್ಲೇ ಮಾಡಿದ್ರು ಮಂಜ ರಾಜೇಶ ರಾಮೇಗೌಡ ಇವನು ಮಹೇಶ ರಾಜೇಶ ಮಂಜ ಎಲ್ಲ ಬಂದು ಅಲ್ಲೇ ಮಾಡಿದ್ರು ಎಲ್ಲರ ಮೇಲೂ ಪೊಲೀಸರು ಕಂಪ್ಲೇಂಟ್ ಕೊಟ್ಟರೆ ನೀವು ಇದ್ರ ಮೇಲೆ ಈಗ ಎಫ್.ಐ.ಆರ್ ಇದು ಮಾಡಿಸ್ತೀವಿ ನೋಡ್ದೆ ಮುಂದಕ್ಕೆ ಹೆಂಗಾಯ್ತದೆ ಆಪ್ತದ ಮಾತ್ರ ಅಂದರೆ ಹೆಂಗೆ ಅವರಿಬ್ಬರು ಒಡನಾಟ ಯಾವ ಥರ ಹೆಂಗೆ ಶುರು ಆಯಿತು ಏನು ಆವಾಗ್ಲಿಂದ ಅವ್ರಿಗೂ ಲಿಂಕ್ ಐತೆ ಈಗ 18 ಕೇಸ್ ಇದ್ದೋ ಎಲ್ಲ ವಜಾ ಮಾಡ್ಸವ್ರೆ ಅಂತ ಏನೋ ಹೇಳ್ತಾವ್ರೆ ಇವಾಗ 18 ಕೇಸ್ ಇದ್ದೋ ಏನು ಎಲ್ಪ್ ಮಾಡ್ತಾರೆ ಅವಾಗ ಮಂಜು ಕೊಲೆ ಮಾಡಿದಾಗಲೇ ಎಲ್ಪ್ ಬಿಡ್ಸಿದ್ರು ಈಗೇನು ಸಮಯ ಬಿಡಿಸ್ತಾರೆ ಅಲ್ಲ ಈಗ ಒಬ್ಬನ ಕೊಲೆ ಮಾಡಿಸ್ತಾ ಅವನೇ ರಾಮೇಗೌಡ ಕೊಲೆ ಮಾಡಿಸೋದು ಬಿಡ್ಸಿದ್ರು ಅವನು ಜೈಲಲ್ಲಿ ಇದ್ದು ಬಂದ ಎಲ್ಲ 2-3 ಬಾರಿ ಜೈಲ್ಗೆ ಹೋಗಿ ಬಂದಾನೆ ಬರೀ ಕೊಲೆ ಎಂಥರು ಕೊಲೆ ಮಾಡ್ತಿದ್ದು ಬರೀ ಬೈಯೋದ ಕೆಲಸ ಎದುರ್ಕ ಹಂಚ್ಕೊಂಡು ಹೋಗಾರ ಮಾಲಿಕೆಲ್ಲ ಬಟ್ಟೆ ಇಕ್ಕೋದು ಅವ್ನು ಯಾತಕ್ಕೂ ಇಕ್ಕಿಲ್ಲ ಬಟ್ಟೆನ ಬಂಡಿ ಬಿದ್ದೋಗಾನೆ ಆತಗೆ ಆ ರೀತಿಯಾಗಿ ಹೋದ ಅವ್ನ ಪರಿಸ್ಥಿತಿ ಯಾರು ಎದುರ್ತಾರೆ ಅಯ್ಯೋ ಅವ್ನು ಸಮಸ್ಯೆ ಹಾಕ್ಬೇಕಪ್ಪ ಸರಿಯಿಲ್ಲ ಅವನು ಸರಿಯಿಲ್ಲ ಅಂತಾರೆ ಹಂಗೆ ಅವ್ನಿಗೆ ಬಲ ಸಿಕ್ಬಿಡ್ತು ಯಾವುದೊಂದು ನಾವು ಒಪ್ಪಂದೆ ನಂದಿಯೇ ಸಾರ್ವಜನಿಕ ಮೈದಾನದಲ್ಲಿ ಜಸ್ಕಿತ್ ಹಾಕಿರೋದು ಅಂಥವ್ರು ಬಂದು ದಾಳಿ ಮಾಡ್ದೆ ಅಲ್ಲಿ ಏನು ಮಾಡ್ದೆ ಹೇಳಿ ಮತ್ತೆ ಎಲ್ಲರೂ ಗುಂಪು ಕಟ್ತಾನೆ ಫೋನ್ ಹೊಡಿತಾನೆ ಆ ಗಂಟೆ ಕರೆಸ್ತಾನೆ ದಾಳಿ ಮಾಡಿಸಿ ಜಗಳಿಗೆ ಬಿಡ್ತಾನೆ 10 ನಿಮಿಷಕ್ಕೆ ಕರೆಸ್ತಾರೆ ಜಗಳ ಮಾಡಿಕೆ ಯಾವ ಡೈರಿ ನಾವು 12 ಸೀಟ್ ಗೆದ್ದವ್ರೆ 12 ಸೀಟು ಮೋಸ ಅಂತ ನಿಂತ್ಕೊಂಡೆ ಘಾಟಿ ಮಾಡಿಸ್ತಾ ಅದಕ್ಕೂ ಇಲ್ವಲ್ ಟೇಷನಿಗೆ ಕೇಳಲ್ಲ ಸುಮ್ಕೆ ಪ್ರಯೋಜನ ಇಲ್ಲ ಮಾತಾಡೋದು ಅವರು ಅಯ್ಯೋ ಲೆಕ್ಕಿಗೆ ತಾಯಿಕ್ಲ ಅವರು ಅಲ್ಲಿ ರಿಕ್ಮೆಂಟ್ ಆಯ್ತಲ್ಲ ಫೋನ್ ನೋಡಿಸ್ತಾನೆ ಅದಕ್ಕಾಗಿ ಎಲ್ಲ ಹಂಚ್ಕೊಂಡು ಮಾನಾಮರೆ ಬಟ್ಟೆ ಹಾಕೋರೆ ಅವನು ಕಿತ್ತೋಗೋನೆ ಅಂದ್ಬಿಟ್ಟು ಏನು ಮಾಡ್ತಾರೆ ಬಿಟ್ಬಿಡ್ತಾರೆ ಅವನ್ನ ಫೋನ್ ಮಾಡಿಸ್ತಾರೆ ಸಿದ್ದರಾಮಯ್ಯಂಗೂ ಮಾಡಿಸ್ತಾನೆ ಅವ್ನು ಅದೇ ಇಲ್ಲಾಂದ್ರೆ ಅವನು ಮುದುಕ ಕುತ್ಕವ ಅವು ಬಂಬ್ಳಿಂದ ಅವನು ಅಷ್ಟು ಆ ಮಟ್ಟಿಗೆ ಬಂದಿರೋದು ಅಷ್ಟೇ ಒಂದು ಇಲ್ಲಾಂದ್ರೆ ಈ ಮಟ್ಟಿಗೆ ಬರಲ್ಲ ಅವನು ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.